ಮಾರ್ಗ ಜ್ಯೇಷ್ಠ ಮಾಸದ ನಿಮಿತ್ತವಾಗಿ ಜರುಗುವಂತಹ 21 ದಿನಗಳ ನಿರಂತರ ಸಪ್ತಾಹ ಭಜನಾ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ ಹಾಗೂ ನೂತನವಾದಂತಹ ರಥೋತ್ಸವದ ಈ ಒಂದು ಆಡಳಿತಕ್ಕೆ ಈಗ ಪ್ರಸ್ತುತಪಡಿಸುತ್ತಾರೆ. ಈ ಒಂದು ಜ್ಯೇಷ್ಠ ಮಾಸದಲ್ಲಿ 9ನೇ ಜ್ಯೇಷ್ಠ ಮಾಸದಲ್ಲಿ ಈ ಒಂದು ಧಾರ್ಮಿಕ ಸಭೆಯಲ್ಲಿ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಚೌಡಪ್ಪರ ಏನ್ ಬರ್ರಿ ಸರ್ ಸಾಹೇಬ್ರ 21 ದಿನಗಳ ಕಾಲ ನಿರಂತರವಾಗಿ ನಡೆದಂತಹ ಈ ಪವಿತ್ರ ಸೇರುವ ಸಪ್ತಾಹ ಭಜನಾ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ ಹಾಗೂ ನೂತನ ರಥೋತ್ಸವದ ಮೆರವಣಿಗೆ ಹಾಗೂ ಧಾರ್ಮಿಕ ಸಭೆಯ ಉದ್ಘಾಟನೆ ಒಂದು ಶ್ರೀಗಳಿಂದ ಮತ್ತು ಮಾನ್ಯ ಶಾಸಕರಿಂದ ಹಾಗೂ ಎಲ್ಲ ಅತಿಥಿ ಮಹೋದರಿಯಿಂದ ನೆರವೇರ್ತಾ ಇದೆ. ಚಪ್ಪಾಳೆ ಮೂಲಕ ದೇವಸ್ಥಾನಕ್ಕೆ ಸುಮಾರು 2 ಲಕ್ಷ ರೂಪಾಯಿಗಳನ್ನ ದೇಣಿಗೆಯಾಗಿ ನೀಡಿರ್ತಕ್ಕಂಥ ನಮ್ಮ ಹುಣಸೂರು ತಾಲೂಕಿನ ಜನಪ್ರಿಯ ಶಾಸಕರು, ಹುಣಸೂರು ಮತಕ್ಷೇತ್ರದ ಅಧ್ಯಕ್ಷರು, ವೀರಶೈವಲಿ ಕಾಯಕ ಅಭಿವೃದ್ಧಿ ಬೆಂಗಳೂರು ಇವರಿಗೆ ಜೋರಾದಂತಹ ಚಪ್ಪಾಳೆ. ಸುಮಾರು 2 ಲಕ್ಷ ರೂಪಾಯಿಗಳನ್ನ ದೇಣಿಗೆಯಾಗಿ ನಮ್ಮ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಅವರಿಗೆ ಆದಷ್ಟು ಬೇಗ ಈ ಘನ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗಲಿ ಅಂತ ಹೇಳಿ ಆಶಿಸ್ತಾ ಅವರಿಗೆ ವೇದಿಕೆ ಮುಖಾಂತರ ನಾವು ಆತ್ಮೀಯವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅಧ್ಯಕ್ಷರು ವೀರಶೈವ ಒಂದು ಸನ್ಮಾನ. ಜೋರಾದಂಥ ಒಂದು ಚಪ್ಪಾಳೆ ಮೂಲಕ ಶರಣಮ್ಮ ತಾಯಿಯವರಿಗೆ ಭಕ್ತಿಪೂರ್ವಕ ಒಂದು ಸನ್ಮಾನವನ್ನ ಈ ವೇದಿಕೆ ಮುಖಾಂತರ. ಅದೇ ರೀತಿ ಶ್ರೀ MS ಗೌಡರ್, ಸಚಿನ್ ಸಂಗಪ್ಪ ಅಂಟ್ರದಾನಿ, ಶ್ರೀ ಸೋಮಶೇಖರ್ ಅಗಸಿನುದ್ದೀನ್, ಶ್ರೀ SH ಇಟಗಿ, ಶ್ರೀ ಮಹಾಂತೇಶ್ ಹರಳಿ, ಶ್ರೀ PR ಗೌಡರ್, ಶ್ರೀ ಬಸಯ್ಯ ಗುರುಪಾದಯ್ಯ ಹಿರೇಮಠ್, ಶ್ರೀ ರುದ್ರಯ್ಯ ವಸ್ಪರ್, ಶ್ರೀ ರಾಜಶೇಖರ್ ಸಿ ಅರ್ಮನಿ, ಈ ಎಲ್ಲ ಮಹನೀಯರು ವೇದಿಕೆ ಮುಂದೆ ಶ್ರೀ ದೀಪಕ್ ರಾಠೋಡ್, ಶ್ರೀ ಗಣೇಶ್ ಆಟೋ, ಶ್ರೀ ಮಲ್ಲಪ್ಪ ಅಗ್ನಿ, ಶ್ರೀ ವಿಜಯ್ ಕುಮಾರ್ ಗಿರಡ್ಡಿ. ಓಂ ಶ್ರೀ ಸಪ್ತೇಶ್ವರ ದೇವಸ್ಥಾನ KHDC ಕಾಲನಿ, ನೇಕಾರ ಕಾಲನಿ, ಇಳಕಲ್ ಇದರ ಈ ಒಂದು ದೇವಸ್ಥಾನದ ಸಮಿತಿ ಅಡಿಯಲ್ಲಿ ಇಂದು ನಡೆದಿರುವಂಥ ಶ್ರೀ ಸಪ್ತಾಹ ಭಜನಾ ಮುಕ್ತಾಯ ಸಮಾರಂಭ ಹಾಗೂ ನೂತನ ರಥೋತ್ಸವದ ಅನಾವರಣ, ಈ ಒಂದು ಪವಿತ್ರವಾದ ಸಮಾರಂಭದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರು, ಪರಮ
ಪರಮ ಪೂಜ್ಯ 108 ಸತಸ್ಥಳ ಬರಬಿ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇಮಠ ಬಿಲಿಕೇರಿ ಚಳಗೇರಿ ಪೂಜ್ಯರ ದಿವ್ಯ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಅದೇ ತೆರನಾಗಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಮಾತೋಶ್ರೀ ಶರಣಮ್ಮ ತಾಯಿಯವರಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಮಾತೋಶ್ರೀಯವರಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತಾ, ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ಬಂದೆ. ದಯವಿಲ್ಲದ ಧರ್ಮವು ಅದು ಯಾವ ದಯ್ಯ ಅಂತ ಹೇಳ್ತಾರೆ. 12ನೇ ಶತಮಾನದ ಅನ್ನ ಬಸವಣ್ಣನವರು ದಯವಿಲ್ಲದ ಧರ್ಮವು ಅದು ಯಾವ ದಯ್ಯ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ. ಇದು ಪವಿತ್ರವಾದ ಒಂದು ಧರ್ಮ ಸಭೆ. ನಾವು ಭಾರತೀಯರು ವಿಶೇಷವಾಗಿ ಅನೇಕ ಆಚರಣೆಯಲ್ಲಿ ನಾವು ಸಾಕ್ಷಾತ್ ಆ ಪರಮಾತ್ಮನನ್ನ ಒಲಿಸಿಕೊಂಡಂತ ಭಕ್ತರು. ಅದು ಪರಮಾತ್ಮ ಬೇರೆ ಅಲ್ಲ, ಸಪ್ತೇಶ್ವರ ಬೇರೆ ಅಲ್ಲ, ಸಪ್ತೇಶ್ವರನ ಒಲಿಸಿಕೊಂಡಂತ ಭಕ್ತಾದಿಗಳು ಇವತ್ತು ಇಲ್ಲಿ ಒಂದು ಅದ್ಭುತವಾದ ಸಾಧನೆಯನ್ನ ಗೈದಿದ್ದಾರೆ. ಬಹುತೇಕ ನಮ್ಮ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮ್ಮ ದೇಶ ಋಷಿ ಮುನಿಗಳು, ಸೂಫಿ ಸಂತರು, ನಾವು ಗುರುವಿಂದಲೇ ಹರನನ್ನ ಕಂಡಂಥವ್ರು. ಆ ಗುರುಗಳು ಬಂದು ಇಲ್ಲಿ ಆಜ್ಞೆ ಮಾಡಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಪವಿತ್ರವಾದ ದೇವಸ್ಥಾನ ಆಗುತ್ತೆ. ಈ ನೇಕಾರ ಕಾಲನಿ ವಿಶೇಷವಾಗಿ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಒಂದು ರಥೋತ್ಸವ ಕೂಡ ನಡೆಯುತ್ತೆ ಅನ್ನೋದನ್ನ ಸಂಕಲ್ಪದ ಪೂರ್ವವಾಗಿ ಇವತ್ತು ಇಲ್ಲೇ ಇದೆ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಬಹುತೇಕ ನೇಕಾರ ಕಾಲನಿಯನ್ನ ಬಹಳಷ್ಟು ಜನ ಇಲ್ಲಿ ಹಿರಿಯರದ ನೋಡಿದಾರ. ಒಂದು ಕಾಲ ಇತ್ತು, ಹೇಗಿತ್ತು ನೇಕಾರ ಕಾಲನಿ ಯಾವ ಪರಿಸ್ಥಿತಿ ಇವತ್ತು ಬಂದಿದೆ ಅಂದ್ರೆ ಅದಕ್ಕೆ ಅನೇಕ ರೀತಿಯಲ್ಲಿ ಆ ಸಪ್ತೇಶ್ವರನ ಪವಿತ್ರವಾದ ಆಶೀರ್ವಾದವೇ ಇವತ್ತು ಕಾರಣ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ಧರ್ಮ ತುಂಬಿದ ದೇಶದಲ್ಲಿ, ನಾಡಿನಲ್ಲಿ ನಾವು ಜನಿಸಿರುವಂಥವ್ರು. ನಾವು ಕರ್ನಾಟಕ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಬಹುತೇಕ ಇಲ್ಲಿ ನಾನು ಮಹಾದಾನಿಗಳನ್ನ ಸನ್ಮಾನ ಮಾಡುವಾಗ ನೋಡಿದೆ, ಯಾವುದೇ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಸೀಮಿತವಾದಂಥ ಭಕ್ತಾದಿಗಳು ಇರಲಿಲ್ಲ. ಎಲ್ಲ ಜಾತಿ ಸಮುದಾಯದ ಜನಾಂಗ ಇವತ್ತು ಇಲ್ಲಿ ಒಗ್ಗಟ್ಟಾಗಿ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾವು ವೇದಿಕೆ ಪರವಾಗಿ, ಪೂಜ್ಯರ ಪರವಾಗಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸಕ್ಕೆ ಬಯಸ್ತೇನೆ. ಯಾಕಂದ್ರೆ ಯಾವುದೇ ಕೆಲಸ ಮಾಡಬೇಕಂದ್ರೆ ಒಬ್ಬರಿದ್ರ ಸಾಧ್ಯ ಇಲ್ಲ. ಅದು ಒಂದು ಒಗ್ಗಟ್ಟು ಅನ್ನೋದು, ಅದಕ್ಕೆ ಒಗ್ಗಟ್ಟಿಗೆ ಒಂದು ಶಕ್ತಿ ಅನ್ನೋದು ಇವತ್ತು ಇದು ಪರಂಪರವಾಗಿ ನಡ್ಕೊಂಡು ಬಂದಂತ ಒಂದು ಪದ್ಧತಿ. ಆ ಪದ್ಧತಿಯನ್ನ ಇವತ್ತು ನೇಕಾರ ಕಾಲನಿಯಲ್ಲಿ ನಮ್ಮ ಹಿರಿಯರಾದಿಯಾಗಿ ಯುವಕರು ಕೂಡ ಬಹಳ ಗಟ್ಟಿಯಾಗಿ, ನಮ್ಮ ತೇಜಪ್ಪ ಸಿಂಧಿಯವರು ಹೇಳ್ತಾ ಇದ್ರು, ಇದು ಎಲ್ಲ ಆಗಬೇಕಂದ್ರೆ ನಮಗೆ ಯುವಕರು ಕಾರಣ ಅನ್ನೋದನ್ನ ಇವತ್ತು ಗಟ್ಟಿಯಾಗಿ ಅವರು ಹೇಳ್ತಾ ಇದ್ರು. ಆ ಯುವಕರಿಗೆ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಯುವಶಕ್ತಿ ಅನ್ನೋದೇ ದೊಡ್ಡದು. ಆ ಯುವಶಕ್ತಿ ಮನಸ್ಸು ಮಾಡಿದ್ರೆ ದಿಕ್ಕನ್ನೇ ಬದಲಾವಣೆ ಮಾಡುವಂತ ಶಕ್ತಿಯನ್ನ ಅವ್ರಿಗೆ ಇದೆ ಅನ್ನೋದಕ್ಕೆ ಇವತ್ತು ಈ ಭವ್ಯವಾದ ಒಂದು ರಥೋತ್ಸವ ಮತ್ತು ದೇವಸ್ಥಾನ ಇವತ್ತು ಇಲ್ಲಿ ಸಿದ್ಧ ಆಗಿದೆ. ಇವತ್ತು ನೂತನವಾಗಿ ಬಹುದಿನದ ಕನಸು ಸಪ್ತೇಶ್ವರನ ಒಂದು ರಥೋತ್ಸವ ಆಗಬೇಕು ಅಂತೇಳಿ. ಯಾಕಂದ್ರೆ ಬಹಳಷ್ಟು ಜನ ನನ್ನ ಬಳಿ ಬಂದಾಗ ಕೂಡ ರಥೋತ್ಸವವನ್ನು ಮಾಡ್ತೀವಿ ಅಂದಾಗ ನಾನು ಸಂತೋಷವಾಗಿ ನಿಮಗೆ ಏನು ಸಹಾಯ ಸಹಕಾರ ಬೇಕು ಖಂಡಿತವಾಗಿ ನಾನು ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೆ. ಆ ಮಾತಿನಂತೆ ಇವತ್ತು ನಾವು ನಡೆದಿದ್ದೇವೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನೇಕಾರ ಕಾಲನಿ ಇದು ಬಹುತೇಕ ನೇಕಾರರಿಗಾಗಿ, ಯಾಕಂದ್ರೆ ಅನೇಕ ಕಷ್ಟಪಟ್ಟು ದುಡಿಮೆಯನ್ನ ಮಾಡಿ ಇವತ್ತು ಜೀವನವನ್ನ ನಡೆಸುತ್ತಿರುವಂತಹ ಆ ಬಡ ನೇಕಾರರ ಒಂದು ಕಾಲನಿ ಆಗಿ ಬಹುತೇಕ ಇದು 2015-16ರಲ್ಲಿ ಅನೇಕ ಜನ ನಮ್ಮ ಹಿರಿಯರು ಇಲ್ಲಿ ಅದಾರ. ಯಾಕಂದ್ರೆ ನೇಕಾರ ಕಾಲನಿನೇ ಇದ್ದಿದ್ದಿಲ್ಲ.
ಇದು KIDB ಇಂಡಸ್ಟ್ರಿ ಏರಿಯಾ ಅಂತ ಆಗ್ಬಿಟ್ಟಿತ್ತು. ಆದ್ರೆ ನಮ್ಮ ನೇಕಾರಿಗೆ ಪಾಪ ಗೊತ್ತೇ ಇರಲಿಲ್ಲ, ಇಲ್ಲಿ ನೇಕಾರ ಕಾಲನಿ ಅಂತ ಅವರು ವಾಸ ಮಾಡ್ತಾರ. ಆದ್ರೆ KHDC ಒಳಗೆ ಇರಲಿಲ್ಲ. ಇದು ಕರ್ನಾಟಕ ರಾಜ್ಯ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ಗೆ ಈ ಆಸ್ತಿ ಇರಬೇಕಾಗಿತ್ತು. ಆ ಆಸ್ತಿ ಅವ್ರಿಗೆ ಇರಲಿಲ್ಲ, ಅದು KIDBಗಿತ್ತು, ಇಂಡಸ್ಟ್ರಿ ಅವರಿಗೆ. ಆ ಭೂಮಿಯನ್ನ ನಾನು ಸರ್ಕಾರದಲ್ಲಿ ನಮ್ಮ ಅಂದಿನ ಸಚಿವರಾದಂತಹ ದೇಶಪಾಂಡೆ ಅವರಿಗೆ ಮನವಿ ಮಾಡಿಕೊಂಡು ಈ ಭೂಮಿಯನ್ನ KHDCಗೆ ಬಿಡಿಸಿಕೊಟ್ಟು ಇಲ್ಲಿರುವಂತಹ ನೇಕಾರರಿಗೆ ಹಕ್ಕುಪತ್ರ ಇರಲಿಲ್ಲ, ಆ ಹಕ್ಕುಪತ್ರವನ್ನು ವಿತರಣೆ ಮಾಡಿ ಇವತ್ತು ನೇಕಾರರಿಗೆ ಶಾಶ್ವತ ಒಂದು ನೆಲೆಯನ್ನು ಕೂಡ ಇವತ್ತು ನಾವು ಹಿಂದಿನ ನನ್ನ ಅಧಿಕಾರ ಅವಧಿಯಲ್ಲಿ ಮಾಡಿದ್ದೀನಿ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಈ ಮಾಡಿದ್ವಿ ಅಂತ ಹೇಳಬೇಕಾಗುತ್ತೆ, ಸುಳ್ಳು ಮಾತಾಡುವಂಥದ್ದು ಆಗಬಾರ್ದು. ಬಹುತೇಕ ಅನೇಕ ಇವತ್ತು ವಿಚಾರದಲ್ಲಿ ಬಹಳಷ್ಟು ಈ ಬಡಾವಣೆ ಒಂದು ಅಭಿವೃದ್ಧಿ ಆಗಿದೆ. ನನಗೆ ನಿನ್ನೆ ತಾನೇ ನಮ್ಮ ಯುವಕರು ಬಂದಿದ್ರು, ಹೇಳ್ತಾ ಇದ್ರು ನೀರಿನ ಪ್ರವಾಹ ಬಹಳ ತೊಂದರೆ ಆಗಿದೆ ಅಂತ ಹೇಳಿ. ನೀರಿಂದು ಕಳೆದ ಒಂದು ವಾರದಿಂದ ನಾನು ಇಳಕಲ್ ಜನತೆಯಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ತಾಂತ್ರಿಕ ತೊಂದರೆಯಿಂದ ಇವತ್ತು ನೀರಿನ ತೊಂದರೆ ಇಳಕಲಲ್ಲಿ ಆಗ್ತಾ ಇದೆ. ಈಗಾಗಲೇ ನಮ್ಮ ಸರ್ಕಾರದಿಂದ ಸುಮಾರು 35 ಕೋಟಿ ರೂಪಾಯಿ ವೆಚ್ಚವನ್ನ ಈಗಾಗಲೇ ಟೆಂಡರ್ ಆಗಿದೆ. ಯಾವ ರೀತಿ ನಾವು 24 ತಾಸು 2014ರಲ್ಲಿ ಪ್ರಾರಂಭ ಆದಂತಹ ಈ ಯೋಜನೆಗೆ 24 ತಾಸು ನೀರನ್ನು ನಾವು ಇಳಕಲ್ ನಗರಕ್ಕೆ ಕೊಡ್ತಾ ಇದ್ವಿ. ಆ ಮತ್ತೆ 24 ತಾಸು ನಾವು ಇನ್ನೇ ಕೇವಲ 1 ವರ್ಷದಲ್ಲಿ ನಿಮಗೆ ಆ ಪೂರೈಕೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತೇನೆ. ಅನೇಕ ಕಡೆ ನೀರಿನ ಸಮಸ್ಯೆ ಆಗಿದೆ. ಬೇಸಿಗೆ ಒಂದು ಕಡೆ, ಅನೇಕ ಕಡೆ ವಿದ್ಯುತ್ತು ಈ ಮಳೆಗಾಲ ಕಾರಣಕ್ಕೆ ವಿದ್ಯುತ್ತನ್ನು ಸರಿಯಾಗಿ ಕೊಡಲಾರ್ದಕ್ಕೆ ಅದು ತೊಂದರೆ ಆಗಿದೆ. ಅದನ್ನೆಲ್ಲವನ್ನ ಸರಿಪಡಿಸುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ. ಇವತ್ತೇನು ನಮ್ಮ ನೇಕಾರ ಕಾಲನಿ ಇವತ್ತು ಬಹಳ ಸುಂದರವಾಗಿ ರಚನೆಗೊಂಡಿದ್ದನ್ನು ನೋಡಿದ್ರೆ ನಿಜವಾಗಲೂ ಬಹಳ ಹೆಮ್ಮೆ ಅನ್ಸುತ್ತೆ. ಒಂದು ಭವ್ಯವಾದ ರಥೋತ್ಸವ ಇವತ್ತು ಪೂಜ್ಯರ ಒಂದು ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆಗೊಂಡು ಆ ರಥೋತ್ಸವ ಕೂಡ ನಡೆಯುತ್ತೆ. ಆ ಸಪ್ತೇಶ್ವರನ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ. ಈ ನಾಡನ್ನ, ಈ ಭೂಮಿಯನ್ನ ಇನ್ನೂ ಬೆಳಗಿಸುವಂತ ಕೆಲಸ ಸಪ್ತೇಶ್ವರ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ಸಪ್ತೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಮಗೆಲ್ಲರಿಗೂ ವಂದಿಸಿ, ಮತ್ತೊಮ್ಮೆ ಪೂಜ್ಯರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಜಗನ್ನಾಥ.